ಬೆಳೆಗಾರ ಮಿತ್ರರಿಗೆ ನಮಸ್ಕಾರಗಳು. ನಾನು ನಿಮ್ಮ ಚಂದ್ರಶೇಖರ್ ಲಿಂಬೆಕೊಂಡ. ಇವತ್ತಿನ ದಿವಸ ನಾವು ಗಿಡಕಸಿ ಕಾಫಿ ತೋಟದಲ್ಲಿ ಗಿಡಕಸಿಯ ಬಗ್ಗೆ ಒಂದು ಸಣ್ಣ ವಿವರವನ್ನು ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮ ಮುಂದೆ ನಾನು ಬಂದೆ. ಗಿಡಕಸಿ ಅನ್ನೋದು ಭಾಳ ಕಾಫಿ ತೋಟದಲ್ಲಿ ಪ್ರಮುಖವಾದ ನಿರ್ವಹಣೆ. ಗಿಡಕಸಿ ತುಂಬ ಚೆನ್ನಾಗಿದ್ದರೆ, ಕಸಿ ನಿರ್ವಹಣೆ ತುಂಬ ಚೆನ್ನಾಗಿದ್ದರೆ ನಾವು ತುಂಬ ಒಳ್ಳೆಯ ಫಸಲನ್ನು ಪಡಿಬೋದು. ಒಂದು ವರ್ಷ ನಾವು 50ರಿಂದ 60 ಬ್ಯಾಗ್ ಕಾಫಿಯನ್ನು ಕೊಯ್ದರೆ ಮತ್ತೊಂದು ವರ್ಷ 40ರಿಂದ 50 ಬ್ಯಾಗ್ ಕಾಫಿ ಕೊಯ್ಬೋದು. ಈ ಥರ ಕಾಫಿ ಕೊಯ್ಬೋದು. ಕಸಿ ನಿರ್ವಹಣೆ ಅಂತ ಹೇಳ್ತಕ್ಕಂಥದ್ದು ಬೇಡವಾದ ಚಿಗುರನ್ನು ತೆಗೆದು ಅವಶ್ಯಕ ಚಿಗುರನ್ನು ಬಿಟ್ಟು ಅವಶ್ಯಕ ಬೆಳವಣಿಗೆಯನ್ನು ಉಂಟು ಮಾಡಿಕೊಂಡು ರೋಗ ರುಜಿನವನ್ನು ತಡೆಗಟ್ಟಿ ನಾವು ಹಾಕ್ತಕ್ಕಂಥ ರಸಗೊಬ್ಬರ ಆಗಲಿ ಗೊಬ್ಬರ ಆಗಲಿ ಯಾವುದನ್ನೇ ಆಗಲಿ ಪೋಲಾಗದ ರೀತಿಯಲ್ಲಿ ಅವಶ್ಯಕ ರೆಕ್ಕೆಗಳಿಗೆ ಸಿಗುವಂಗೆ ಮಾಡಿ ನಾವು ಉತ್ತಮವಾದ ಫಸಲನ್ನು ಪಡಿಬೋದು. ಕಸಿ ಅಂತ ಹೇಳ್ತಕ್ಕಂಥದ್ದು ನಾವು ಅನೇಕ ರೀತಿಯಿಂದ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಯಾಕೆಂದರೆ ಸಸ್ಯಗಳು ಇವತ್ತು ಪ್ರಕೃತಿಯಲ್ಲಿ ಸೂರ್ಯನ ಬೆಳಕನ್ನು ನೋಡಿಕೊಂಡು ಮೇಲ್ಮುಖವಾಗಿ ಹರಡ್ತವೆ. ನಾವು ಅದಕ್ಕೆ ಗಂಟೆರೆಪ್ಪೆಗಳು ಅಥವಾ ಇನ್ನೊಂದು ಬರ್ತವೆ. ಈ ಮೇಲ್ಮುಖವಾಗಿ ಹರಟಾಗ ಏನಾಗ್ತದೆ, ಅದು ಫಸಲು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಅಡಿಗಡೆ ರೆಕ್ಕೆಗಳು ಸತ್ತು ಹೋಗ್ತವೆ. ಹಾಗಾಗಿ ನಾವು ನಮಗೆ ಬೇಕಾದ ಹಾಗೆ ಏನು ಮೇಲ್ಕಡೆ ಬೆಳೀತಕ್ಕಂಥ ಬೆಳವಣಿಗೆಯನ್ನು ನಿಲ್ಲಿಸಿ ಅವಶ್ಯಕ ಬೆಳವಣಿಗೆಯನ್ನು ಬೆಳೆಯುವ ಹಾಗೆ ನಾವು ಮಾಡಬೇಕು. ನಾವು ಕಸಿ ಮಾಡಬೇಕಾದ್ರೆ ಮೇಲ್ಕಡೆಯಿಂದ ನಾವು ಇಳಿಜಾರಿದ್ದಾಗ ಸಾಲಿನ ತುದಿಯಿಂದ ನಾವು ಕೆಳಮುಖವಾಗಿ ಜನಗಳಿಗೆ ಕೆಲಸವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಆ ಮೇಲ್ಕಡೆ ಚಿಗುರನ್ನು ತೆಗೆದಾಗ, ನಾವು ರೆಕ್ಕೆಯನ್ನು ತೆಗೆದಾಗ ಕೆಳಗಡೆ ಗಿಡಗಳಿಗೆ ಬೀಳೋದು ಸಹಜ. ಆಗ ಅದು ಏನಾಗ್ತದೆ ಅಂತಂದರೆ, ನಾವು ಕೆಳಗಡೆಯಿಂದ ಕೊಟ್ಟಾಗ ಕೆಳಗಡೆ ಗಿಡಕ್ಕೆ ಬಿದ್ದಾಗ ಪುನಃ ಒಂದು ಸರಿ ತೆಗಿಲಿಕ್ಕೆ ಜನ ಬರೋದಿಲ್ಲ. ಅದು ಹಾಗೆ ಮರೆತು ಹೋಗ್ತದೆ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಅದರ ಮೇಲೆ ಅದು ಕೂತು ರೆಕ್ಕೆ ಕೊಳ್ತೋಗೋದಾಗಲಿ ಕಾಫಿ ಉದುರೋದಾಗಲಿ ಈ ಥರದ ಪರಿಣಾಮಗಳು ಆಗ್ತವೆ. ನಾವು ಕಸಿಯಲ್ಲಿ ತುಂಬ ಥರದ ಕಸಿಗಳಿದ್ದಾವೆ. ಒಂದು, ನಾವು ಸಾಕಷ್ಟು ದೊಡ್ಡ ಗಿಡ ಆದರೆ ಸಾಕಷ್ಟು ರೈತಿಂದ ಬರ್ಲು ಕಸಿ ಮಾಡಬೇಕಾಗ್ತದೆ, ಅಥವಾ ಒಂದು ಸೋಸು ಕಸಿ ಮಾಡಬೇಕಾಗ್ತದೆ. ಈ ಸಾಧಾರಣ ಮೀಡಿಯಮ್ ಇದ್ದಾಗ ನಾವು ಮೀಡಿಯಮ್ ಕಸಿಗಳನ್ನು ಮಾಡ್ಕೊಂಡು ಹೋದಾಗ ಇದು ಮಾಡ್ಕೊಬೇಕಾಗ್ತದೆ. ತುಂಬ ಉತ್ತಮ ನಿರ್ವಹಣೆಯನ್ನು ಮಾಡ್ಬೋದು ನಾವು. ಹಾಗೆ ಈ ಕಸಿಯಲ್ಲಿ ಈ ಥರದ ಬೆನ್ನು ಚಿಗುರು ಅಂತ ಹೇಳ್ತೀವಿ, ಕುದುರೆ ರೆಕ್ಕೆ ಅಂತ ಹೇಳ್ತೀವಿ. ಇದನ್ನು ಸಮೇತ ತೆಗಿಬೇಕು. ಇದು ಒಳಗಡೆ ಹೋಗಿ ಅರ್ಧಡಿಗೆ ನೆತ್ತಿಗೆ ಹೋಗಿ ಸೇರುತ್ತೆ. ಇದು ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಈ ಥರ ಇದನ್ನು ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಇನ್ನು ಕಸಿಯಲ್ಲಿ ನಾವು ಗಿಡದ ಮಧ್ಯದಲ್ಲಿ ಒಳಭಾಗದಲ್ಲಿ ನಿಂತ್ಕೊಂಡು ಗಿಡದ ಹೊರಭಾಗ ಸುತ್ತ ಬರಬೇಕಾಗ್ತದೆ. ನಾವು ಫಸ್ಟು ಏನು ಮಾಡಬೇಕು, ಕೊಂಬ ಚಿಗುರನ್ನು ತೆಗಿಬೇಕು. ಈ ಕಂಬ ಚಿಗುರನ್ನು ತೆಗಿಬೇಕು. ಒಂದು ಸೈಡು ಗಿಡ ಇದ್ದಿದ್ದಾಗ, ರೆಕ್ಕೆ ಇಲ್ದಿದ್ದಾಗ ನಮಗೆ ಕೆಳಗಡೆ ಬದಿಯಲ್ಲಿ ಕೆಳಗಡೆ ನಮಗೆ ಈ ಹಲಗಂಟು ಅಂತ ಹೇಳ್ತೀವಿ ನಾವು, ಈ ಸುಮಾರು 1.5 ಅಡಿ ಕೆಳಗಡೆಗೆ ಕೊಂಬ ಚಿಗುರನ್ನು, ಒಳ್ಳೆಯ ದಷ್ಟಪಟ್ಟ ಕೊಂಬ ಚಿಗುರನ್ನು ಬಿಡಬೇಕಾಗ್ತದೆ. ಮತ್ತು ನಾವು ಹೀಗೆ ಸುತ್ತು ಬಂದಾಗ ನಾವು ಏನು ಮಾಡಬೇಕು, ಮೇಸ್ತ್ರಿ ಇಲ್ಲಿ ಬನ್ನಿ, ನಾವು ಕಳೆದ ವರ್ಷ ಫಸಲು ಬಂದಂಥ ರೆಕ್ಕೆಗಳನ್ನು 1-2 ಫಸಲು ಇರುತ್ತವೆ, ಅದು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಅದು ನಾವು ಆ ಥರದ್ದು ನೋಡಿಕೊಂಡು ಕಸಿ ಇದನ್ನು ತೆಗಿಬೇಕಾಗ್ತದೆ. ಒಳಗಡೆಯಿಂದ ಮೇಲ್ಮುಖವಾಗಿ ನಾವು ಕಡಿಬೇಕು. ಈ ಥರ ಒಳಗಡೆಯಿಂದ ಮೇಲ್ಮುಖವಾಗಿ ನಾವು ಅದನ್ನು ಕಡಿಬೇಕು. ಆಗ ಚಿಗುರು ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಒಂದಕ್ಕೊಂದು ಅಡ್ಡ ರೆಕ್ಕೆಯನ್ನು ಕಡಿಬೇಕಾಗ್ತದೆ. ಸಣ್ಣ ಗಂಡ್ರಪ್ಪೆ ಕಡಿಬೇಕಾಗ್ತದೆ. ಇದಕ್ಕೆಲ್ಲ 2 ಎಲೆ ಅಂತ ನಾವು ಹೇಳ್ತೀವಿ. ಈ ಥರದ ಚಿಗುರುಗಳಿಗೆಲ್ಲ 2 ಎಲೆ ಅಂತ ಹೇಳ್ತೀವಿ ನಾವು. ಇದನ್ನು ಸಮೇತ ತೆಗಿಬೇಕಾಗ್ತದೆ. ಇನ್ನು ಕಳೆದ ವರ್ಷ ಫಸಲು ಬಂದು ವೀಕ್ ಆಗಿರ್ತಕ್ಕಂಥ ನೂಲು ರೆಪ್ಪೆ ಸಮೇತ ನಾವು ತೆಗಿಬೇಕಾಗ್ತದೆ. ಹಾಗೆ ಅರ್ಧ ಅಡಿ ಒಳಗಡೆ ಈ ನೆತ್ತಿಗೆ ಚಿಗುರು ಬಂದಂಥದ್ದು ನೆತ್ತಿ ಚಿಗುರನ್ನು ತೆಗಿಬೇಕಾಗ್ತದೆ. ಈ ತಾಯಿ ರೆಕ್ಕೆ ಕಡಿದು ನಾವು ಜವಾಬು ಬಿಟ್ಟಾಗ, ಅಂದರೆ ಪ್ರತಿಸ್ಪರ್ಧಿ ರೆಕ್ಕೆಯನ್ನು ಬಿಟ್ಟಾಗ ಅದರಲ್ಲಿ ಸಣ್ಣ ಮರಿರೆಕ್ಕೆಗಳು ತುಂಬ ಹುಟ್ಕೊಳ್ತವೆ. ಆ ತುಂಬ ಹುಟ್ಕೊಂಡಾಗ ಅದನ್ನು ಸಮೇತ ನಾವು ಬೇಕಾದ ಆಯ್ಕೆ ಮಾಡಿಕೊಂಡು ಅದರಲ್ಲಿ 2-3 ಸಣ್ಣ ಚಿಗುರುಗಳನ್ನು ಬೆಳಿಬೇಕು. ಅವು ಮುಂದಿನ ವರ್ಷದ ಫಸಲಿಗೆ ತುಂಬ ಚೆನ್ನಾಗಿ ಬರ್ತವೆ. ಅದನ್ನು ಈ ಅಡಿಗಡೆ ಸತ್ತು ಹೋಗ್ತದೆ. ಅಡಿ ರೆಕ್ಕೆಗಳು ನಾವು ಬಿಸಿಲು ಕಾಣದೆ ನೆರಳಲ್ಲಿ ಸತ್ತು ಹೋಗ್ತವೆ, ವೀಕ್ನೆಸ್ ಆಗಿರ್ತವೆ. ಆ ರೆಕ್ಕೆಯನ್ನು ನಾವು ಕಂಪಲ್ಸರಿ ತೆಗೆದು ಮೇಲ್ರೆಕ್ಕೆಯನ್ನು, ಈ ಕೆಳಗಡೆ ಎಷ್ಟು ರೆಕ್ಕೆ ನಮಗೆ ಈ ಥರ ಫಸಲು ಇದೋ ಅದೇ ರೀತಿ ಮೇಲ್ಕಡೆಯಿಂದ ಪುನಃ ನಮಗೆ ಈ ಥರ ರೆಕ್ಕೆಗಳನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು.
ಆವಾಗ ಮಾತ್ರ ಉತ್ತಮ ಕಸಿ ನಿರ್ವಹಣೆ ಆಗ್ತದೆ. ಈ ಉತ್ತಮ ಕಸಿ ನಿರ್ವಹಣೆ ಆದಾಗ ಏನಾಗ್ತದೆ, ಆಹಾರ ಬೆಳಕು ಎಲ್ಲ ಇದು ಸಾಕಾಗುತ್ತೆ. ಮಳೆಗಾಲದಲ್ಲಿ ಏನಾಗುತ್ತೆ, ನಾವು ಸ್ವಲ್ಪ ದಟ್ಟವಾದ ನೆರಳಿದ್ದಾಗ ಈ ಥರ ಇದು ಗಂಡು ರೆಕ್ಕೆ ಅಂತ ಹೇಳಿ, ಇದು ಸಣ್ಣ ಇದು ಗಂಡೆಲೆ ಅಂತ ಹೇಳ್ತೀವಿ ನಾವು, ಎರಡೆಲೆ ಅಂತ ಹೇಳ್ತೀವಿ. ಇದು ಎರಡೆಲೆಯಿಂದ ಸುಮಾರು ಬಂದಿದೆ. ಇದರಲ್ಲಿ ಫಸಲು ಇರೋದಿಲ್ಲ. ಇದು ಮತ್ತು ಮುಂದಿನ ವರ್ಷಕ್ಕೆ ಫಸಲು ಬಂದರೂ ಅದು ವೀಕ್ನೆಸ್ ಆಗಿ ಬರುತ್ತೆ. ಅದನ್ನು ತೆಗಿಬೇಕಾಗ್ತದೆ. ಈ ಥರ ಎಲ್ಲ ಒಣಕಡ್ಡಿ ಇದನ್ನೆಲ್ಲ ತೆಗೆದುಕೊಂಡು ಇದು ನೆಸರು ಇದು ವೀಕ್ ಆಗಿದೆ. ಇಲ್ಲಿ ಜೋಬ ಈ ಸರಿ ತುಂಬ ಫಸಲು ರೇಟ್ ಇರೋದ್ರಿಂದ, ಬೆಲೆ ಇರೋದ್ರಿಂದ ನಾವು ಫಸಲನ್ನು ನೋಡಿಕೊಂಡು ತೆಗಿಬೇಕಾಗ್ತದೆ. ಅಷ್ಟೇ ತುಂಬ ಚೆಂದ ಆಹಾರ ಕೊಟ್ಟು ಚಿಗುರಿಸ್ಬೇಕು. ಈಗಾಗಲೇ ನಾವು ನೀರು ಕೊಟ್ಟಿದ್ದರೆ ಈಗ 3-4 ಗಂಟು ಕಾಫಿ ಚಿಗುರುತ್ತೆ. ಮುಂದಿನ ವರ್ಷಕ್ಕೆ ಮತ್ತು ಪುನಃ ಜಾಸ್ತಿ ಆಗುತ್ತೆ 4-5 ಗಂಟೆಗಳು. ಮೇ ತಿಂಗಳಲ್ಲಿ ತನಕ, ಜೂನ್ ತನಕ ಮತ್ತು ಮಳೆ ನೀರಲ್ಲಿ 4-5 ಗಂಟೆ ಚಿಗುರುತ್ತೆ. ಆ ನಂತರನೂ ನಮಗೇನಾಗುತ್ತೆ, ಗೊಬ್ಬರ ಕೊಟ್ಟಾಗ ಅಕ್ಟೋಬರ್ ನವಂಬರಲ್ಲಿ ಒಂದು 4-5 ಗಂಟೆ ಚಿಗುರುತ್ತೆ. ಆಗ ಒಟ್ಟು ಒಂದು 10-12 ಗಂಟೆಗಳು ಚಿಗುರಿ ಮುಂದಕ್ಕೆ ಬಂದಾಗ ನಮಗೆ ಪ್ರತಿ ವರ್ಷ ಒಂದು 14-15 ಗಂಟೆಯಲ್ಲಿ ಫಸಲು ಬಂದಾಗ ತುಂಬ ಉತ್ತಮವಾಗಿ ಗಿಡ ಬರುತ್ತೆ, ಫಸಲು ಬರುತ್ತೆ. ನಮಗೆ ನಾವು ಇಲ್ಲಿ ನಿರ್ವಹಣೆಯಲ್ಲಿ ಕಂಡುಕೊಳ್ಬೇಕಾಗಿದ್ದ ಸತ್ಯ ಏನಂತ ಹೇಳಿದರೆ, ನಿಗದಿತ ಅಂದರೆ ಲಿಮಿಟೇಷನ್ ರೆಕ್ಕೆಗಳು ಇರಬೇಕು. ಎಲ್ಲ ರೆಕ್ಕೆಗಳನ್ನು ಒಂದೊಂದು ಗಂಟೆ ಇದ್ದಿದ್ದನ್ನು ಫಸಲನ್ನು ಬಿಟ್ಟರೆ ಅದು ಆಹಾರ ತೆಗೆದುಕೊಳ್ಳುತ್ತೆ ಅಷ್ಟೇ ಬಿಟ್ಟರೆ, ವೀಕ್ನೆಸ್ ಆಗಿ ಬರುತ್ತೆ ಅಷ್ಟೇ ಬಿಟ್ಟರೆ, ಬೇರೆ ರೆಕ್ಕೆಯನ್ನು ಬೆಳಿಲಿಕ್ಕೆ ಬಿಡಲಿಕ್ಕಿಲ್ಲ, ಬಿಡೋದಿಲ್ಲ. ಅದಕ್ಕೆ ಫಸಲು ಆಹಾರನೂ ಸಾಕಾಗೋದಿಲ್ಲ ಆ ಗಿಡಕ್ಕೆ. ಈ ಥರ ಸಣ್ಣ ರೆಕ್ಕೆಗಳನ್ನು ಮೇಲ್ಮುಖವಾಗಿ ಕಡಿಬೇಕು. ಆ ಮೇಲ್ಮುಖವಾಗಿ ಕಡಿದಾಗ ಕಡಿದಂಥ ಜಾಗದಲ್ಲಿ ತುಂಬ ಒಳ್ಳೆಯ ಮರಿ ರೆಕ್ಕೆಗಳು ಬರ್ತವೆ. ಹಾಗೆ ಉತ್ತಮ ಕಸಿಯನ್ನು ಮಾಡಿದಾಗ, ಉತ್ತಮ ನಿರ್ವಹಣೆಯನ್ನು ಮಾಡಿದಾಗ ಉತ್ತಮ ಬೆಳೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ನೋಡಿ, ಈ ಥರದ ಒಳ್ಳೆಯ ರೆಕ್ಕೆ ಮುಂದಿನ ವರ್ಷಕ್ಕೆ ಈ ಥರದ್ದು. ಧನ್ಯವಾದಗಳು.